ಮಕ್ಕಳೇ, ನೀವು ಕಾಗೆಗಳನ್ನು ನೋಡಿದ್ದೀರಿ. ಸಾಮಾನ್ಯವಾಗಿ ಕಾಗೆಗಳು ಎಲ್ಲೆಡೆಯಲ್ಲೂ ಇರ್ತವೆ. ಅಲ್ಲಲ್ಲಿಯ ಸುತ್ತಮುತ್ತಲು ಹೊಲಸನ್ನು ತಿನ್ನುತ್ತಾ, ಕಾಳು ಕಡಿಗಳನ್ನು ತಿನ್ನುತ್ತಾ, ನೀರನ್ನು ಕುಡಿಯುತ್ತಾ ನಮ್ಮ ಮನುಷ್ಯನ ಜೀವನದಲ್ಲಿ ಅವು ಅವಿಭಾಜ್ಯವಾಗಿಯೇ ಉಳಿದಿವೆ. ಒಮ್ಮೆ ಒಂದು ಕಾಗೆ ಎಲ್ಲೋ ಹಾರಿ ಹೋಗಿತ್ತು. ಆಹಾರ ಹುಡುಕುವುದಕ್ಕೋ ಗೆಳೆಯರನ್ನು ಕಾಣುವುದಕ್ಕೋ ಹಾರಾಡಿ ಅದಕ್ಕೆ ತುಂಬ ಆಯಾಸವಾಗಿತ್ತು, ನೀರಡಿಕೆಯಾಗಿತ್ತು. ಎಲ್ಲಾದರೂ ಸ್ವಲ್ಪ ನೀರು ಸಿಕ್ಕಿದರೆ ಕುಡಿಬೇಕು ಎಂಬುದಾಗಿ ಆಲೋಚಿಸುತ್ತಾ ಪ್ರಯಾಸವಾಗ್ತಾ ಇತ್ತು. ಒಂದು ಮರದ ಮೇಲೆ ಕುಳಿತುಕೊಂಡಿತು. ಸುತ್ತಲೂ ಕಣ್ಣಾಡಿಸಿತು. ಇಲ್ಲ, ಎಲ್ಲೂ ನೀರಿಲ್ಲ. ಅಷ್ಟರಲ್ಲಿ ದೂರದ ಒಂದು ಮನೆಯ ಮುಂದೆ ಒಂದು ಹೂಜೆ ಕಂಡಿತು. ಓಹೋ, ಇದರಲ್ಲಾದರೂ ಸ್ವಲ್ಪ ನೀರಿರ್ಬೋದಾ, ನೋಡೋಣ ಅಂಥೇಳಿ ಅಲ್ಲಿಗೆ ಹಾರಿ ಹೋಯಿತು. ಹೂಜೆಯನ್ನು ನೋಡಿದರೆ ಹೂಜೆಯಲ್ಲಿ ನೀರಿದೆ. ಆದರೆ ದೊಡ್ಡದಾದಂಥ ಹೂಜೆ ನೀರು ತಳಪಾಯದಲ್ಲಿ ಇದೆ. ಏನು ಮಾಡೋಣ? ಆಗ ಕಾಗೆ ಸಂಯಮದಿಂದ ವ್ಯವಹಾರವನ್ನು ಮಾಡಿತು. ನಿಧಾನವಾಗಿ ಸುತ್ತಮುತ್ತಲು ಇದ್ದಂತಹ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ತನ್ನ ಕೊಕ್ಕಿನಿಂದ ಹಿಡಿದು ಹೂಜಿಯೊಳಗೆ ಹಾಕಿತು. ಹಾಕಿದ ಹಾಗೆ ಕಲ್ಲು ಹೇಗೆ ಹೂಜಿಯೊಳಗೆ ಬಿತ್ತೋ ನೀರು ಮೇಲೇರುತ್ತಾ ಬರ್ತದಲ್ಲ, ಹಾಗೆ ನೀರು ಬಂತು. ಹಾಕಿತು ನೀರು ಮೇಲೆ ಬಂತು. ಕಾಗೆ ಸಾಕಷ್ಟು ನೀರನ್ನು ಕುಡಿಯಿತು. ಇದು ಕಾಗೆ ಕಷ್ಟದಲ್ಲೂ ಸಂಯಮದಿಂದ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ದರಿಂದ ಅದಕ್ಕೆ ನೀರನ್ನು ಕುಡಿಯುವುದಕ್ಕೆ ಸಾಧ್ಯವಾಯಿತು. ಹಾಗೆ ನಾವು ಕೂಡ ಯಾವುದೇ ಸಂದರ್ಭದಲ್ಲಿ ಸಂಯಮವನ್ನು ಕಳೆದುಕೊಳ್ಳಬಾರದು. ಕಷ್ಟ ಬಂದಾಗ ಆಲೋಚನೆ ಮಾಡಬೇಕು, ಹೇಗೆ ಪಾರಾಗಬೇಕು, ಧೈರ್ಯವನ್ನು ಕಳೆದುಕೊಳ್ಳಬಾರದು ಎನ್ನುವುದು ಇದು ಚಿಕ್ಕ ಕಥೆಯಾದರೂ ಸಹಿತ ನಮಗೆ ಒಂದು ನೀತಿಯನ್ನು ಹೇಳುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.